ಈಗ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ಗೆ ವಾಟ್ಸಾಪ್ನಲ್ಲಿ ಟಿಂಗ್ ಅಂತ ಒಂದು ಮೆಸೇಜ್ ಬರುತ್ತೆ. ಹಾ, ಸಾಮಾನ್ಯವಾಗಿ ನಾವು ಅದು ಯಾರೋ ಫ್ರೆಂಡ್ಸ್ ಕಳಿಸಿರೋ ಮೆಸೇಜ್ ಅಂತ ಅಂದ್ಕೊಳ್ತೇವೆ. ಹೌದು, ಆದ್ರೆ ಆ ಮೆಸೇಜ್ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಬಂದಿದ್ರೆ, ತಕ್ಷಣವೇ ವಿಚಾರಣೆಗೆ ಹಾಜರಾಗಿ ಅಂತ ಇದ್ರೆ. ಓಹ್, ಖಂಡಿತ. ಯಾರಿಗಾದ್ರೂ ಸರಿ ಆ ಕ್ಷಣದಲ್ಲಿ ವಿಪರೀತ ಆತಂಕ ಆಗೇ ಆಗುತ್ತೆ. ಆ ಮೆಸೇಜ್ ಏನಾದ್ರೂ ನಾವು ನೋಡ್ಲಿಲ್ಲ ಅಂದ್ರೆ ನೇರವಾಗಿ ಜೈಲ್ವಾಸ ಅನುಭವಿಸ್ಬೇಕಾ ಅನ್ನೋ ಭಯ ಶುರುವಾಗುತ್ತೆ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಹೌದು, ಅಂದ್ರೆ ಇದು ಆಧುನಿಕ ಡಿಜಿಟಲ್ ಅನುಕೂಲತೆ ಮತ್ತು ನಮ್ಮ ಮೂಲಭೂತ ಮಾನವ ಹಕ್ಕುಗಳ ನಡುವಿನ ಬಹುದೊಡ್ಡ ಸಂಘರ್ಷ. ನಿಖರವಾಗಿ ಹೇಳಬೇಕು ಅಂದ್ರೆ 2025ರ ಸುಪ್ರೀಂ ಕೋರ್ಟ್ನ ಒಂದು ಐತಿಹಾಸಿಕ ತೀರ್ಪಿನ ಸುತ್ತ ನಮ್ಮ ಇಂದಿನ ಚರ್ಚೆ ನಡೆಯಲಿದೆ. ಸತೇಂದ್ರ ಕುಮಾರ್ ಆಂಟಿಲ್ ವಿರುದ್ಧ ಸಿಬಿಐ ಪ್ರಕರಣ. ಈ ಪ್ರಕರಣದ ಹಿನ್ನೆಲೆ ನೋಡಿದ್ರೆ ಭಾರತದ ಹೊಸ ಅಪರಾಧ ಕಾನೂನು BNSS ಜಾರಿಗೆ ಬಂದಾಗ ಹರಿಯಾಣ ರಾಜ್ಯ ಒಂದು ವಾದ ಮುಂದಿಟ್ಟಿತ್ತು. ಅಂದ್ರೆ ಈ ಹೊಸ ಕಾನೂನು ಸಂಪೂರ್ಣವಾಗಿ ತಂತ್ರಜ್ಞಾನವನ್ನ ಬೆಂಬಲಿಸುತ್ತೆ ಅನ್ನೋದು ಅವರ ವಾದ ಆಗಿತ್ತು. ಹೌದು, ಈ ಸಮನ್ಸ್ ಅಥವಾ ವಾಟ್ಸಪ್ ಮೂಲಕ ಕಳುಹಿಸುವ ಸಂದೇಶಗಳು ಕಾನೂನುಬದ್ಧ ಅಂತ ಅವರಲ್ಲಿ ಹೇಳಿದ್ರು. ಮೇಲ್ನೋಟಕ್ಕೆ ಇದು ಡಿಜಿಟಲ್ ಯುಗಕ್ಕೆ ಸರಿ ಅನ್ನಿಸ್ಬೋದು. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಇದರ ವಿರುದ್ಧ ಅತ್ಯಂತ ಕಟ್ಟುನಿಟ್ಟದ ನಿಲುವು ತಾಳಿದೆ. ನಿಜ. ಇಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಆ ನ್ಯಾಯಾಲಯದ ಆಳವಾದ ಕಾನೂನು ತರ್ಕವನ್ನ ಬಿಡಿಸಿ ನೋಡ್ಬೇಕು. ಹೊಸ ಕಾನೂನಿನ 35ನೇ ಸೆಕ್ಷನ್. ಪೊಲೀಸ್ ನೋಟಿಸ್ ನಿಯಮ ಇದು. ಹೌದು, ಇದನ್ನ ಕೋರ್ಟ್ ನಮ್ಮ ಸಂವಿಧಾನದ 21ನೇ ವಿಧಿ ಅಂದ್ರೆ ಪ್ರತಿಯೊಬ್ಬರಿಗೂ ಇರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಜೊತೆಗೆ ಸೇರಿಸಿ ನೋಡದೆ. ಇದು ಬಹಳ ಮುಖ್ಯ. ಕೇವಲ ಒಂದು ವಾಟ್ಸ್ಆಪ್ ಮೆಸೇಜ್ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ನೋಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬಂಧನ ಆಗುವ ಸಾಧ್ಯತೆ ಇರುತ್ತಲ್ವಾ? ಅದೇ ಕಾರಣಕ್ಕೆ ಭೌತಿಕವಾಗಿ ಅಂದ್ರೆ ಕಾಗದದ ರೂಪದಲ್ಲಿ ಫಿಸಿಕಲ್ ಡೆಲಿವರಿ ಮೂಲಕ ನೋಟಿಸ್ ನೀಡುವುದು ಕಡ್ಡಾಯ ರಕ್ಷಣಾ ಕ್ರಮ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಅಂದ್ರೆ ಇದು ಕೇವಲ ಒಂದು ಪ್ರಕ್ರಿಯೆ ಅಲ್ಲ, ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸುವ ಕವಚ. ಖಂಡಿತ. ಇಲ್ಲಿ ಕೋರ್ಟ್ನ ಇನ್ನೊಂದು ಅದ್ಭುತವಾದ ವಿಶ್ಲೇಷಣೆ ಇದೆ ಹೊಸ ಕಾನೂನಿನ 530ನೇ ಸೆಕ್ಷನ್ ಬಗ್ಗೆ. ಅದರಲ್ಲಿ ನ್ಯಾಯಾಲಯದ ವಿಚಾರಣೆಗಳಿಗೆ ತಂತ್ರಜ್ಞಾನ ಬಳಸಲು ಅನುಮತಿ ಇದೆ ಅಂತ ಕಾನೂನು ರಚಿಸುವವರು ಹೇಳಿದ್ದಾರೆ. ಹೌದು, ಆದ್ರೆ ಪೊಲೀಸ್ ತನಿಖೆಗಳ ವಿಚಾರ ಬಂದಾಗ ಉದ್ದೇಶಪೂರ್ವಕವಾಗಿಯೇ ತಂತ್ರಜ್ಞಾನದ ಬಳಕೆಯನ್ನ ಕೈಬಿಟ್ಟಿದ್ದಾರೆ ಅಂತ ನ್ಯಾಯಾಲಯ ಹೈಲೈಟ್ ಮಾಡಿದೆ. ಅಂದ್ರೆ ಈ ಇಂಟೆನ್ಷನಲ್ ಒಮಿಷನ್ ಅಥವಾ ಉದ್ದೇಶಪೂರ್ವಕ ಕೈಬಿಡುವಿಕೆ ಅನ್ನೋದು ಆಕಸ್ಮಿಕ ಅಲ್ಲ. ಖಂಡಿತ ಅಲ್ಲ. ಇದೇ ತೀರ್ಪಿನ ಜೀವಾಳ. ನಾವು ನ್ಯಾಯಾಲಯದ ಸಮನ್ಸ್ ಮತ್ತು ಪೊಲೀಸ್ ನೋಟಿಸ್ ನಡುವಿನ ಪ್ರಮುಖ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಡಿಜಿಟಲ್ ಸೀಲ್ ಇರುತ್ತೆ. ಅದು ನ್ಯಾಯಾಂಗದ ಒಂದು ಅಧಿಕೃತ ಪ್ರಕ್ರಿಯೆ. ಹೌದು, ಆದ್ರೆ ಪೊಲೀಸ್ ನೋಟಿಸ್ ಅನ್ನೋದು ಕಾರ್ಯಾಂಗದ ಪ್ರಕ್ರಿಯೆ. ಅಲ್ಲಿ ತಕ್ಷಣದ ಬಂಧನದ ಅಪಾಯ ಇರುತ್ತೆ ಮತ್ತು ಅಧಿಕಾರ ದುರುಪಯೋಗ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೊಲೀಸರ ಅಧಿಕಾರ ದುರುಪಯೋಗ ತಡೆಯಲು ಅಲ್ಲಿ ಹಳೆಯ ಶೈಲಿಯ ಭೌತಿಕ ದಾಖಲೆ ಅತ್ಯಗತ್ಯ. ಹೌದು. ಈಗ ಉದಾಹರಣೆಗೆ ಒಬ್ಬ ಸಾಮಾನ್ಯ ಹಿರಿಯ ನಾಗರಿಕನಿಗೆ ವಾಟ್ಸ್ಆಪ್ನಲ್ಲಿ ನೋಟಿಸ್ ಬಂದು ಅದು ಅರ್ಥ ಆಗಿಲ್ಲ ಅಂದ್ರೆ ಅವರನ್ನ ಬಂಧಿಸೋದು ಅನ್ಯಾಯ ಅಲ್ವಾ? ಖಂಡಿತ. ಹಾಗಾದ್ರೆ ಇದರಿಂದ ನಾವು ಕಲಿಯಬೇಕಾದ ಪ್ರಾಯೋಗಿಕ ಸಲಹೆಗಳು ಏನು ಅಂತ ನೋಡೋಣ. ಸಾಮಾನ್ಯ ಜನರಿಗೆ ಒಂದು ಸ್ಪಷ್ಟ ಸಂದೇಶ ಇದೆ. ವಾಟ್ಸಾಪ್ ಮೂಲಕ ಬರೋ ಪೊಲೀಸ್ ಸಂದೇಶ ಕಾನೂನುಬದ್ಧ ಅಲ್ಲದೇ ಇರಬಹುದು. ಆದ್ರೆ ಆ ನಂಬರನ್ನ ಬ್ಲಾಕ್ ಮಾಡಬಾರದು ಅಂತ ತಜ್ಞರು ಹೇಳ್ತಾರೆ. ಹೌದು, ಬದಲಾಗಿ ಆ ಮುನ್ಸೂಚನೆಯನ್ನ ಬಳಸ್ಕೊಂಡು ತಕ್ಷಣ ವಕೀಲರನ್ನ ಸಂಪರ್ಕ ಮಾಡಬೇಕು. ಜೊತೆಗೆ ಸೂಕ್ತ ಭೌತಿಕ ದಾಖಲೆಗಳಿಗೆ ಬೇಡಿಕೆ ಇಡಬೇಕು. ಇನ್ನು ವಕೀಲರಿಗೆ ಅಥವಾ ಕಾನೂನು ವೃತ್ತಿಪರರಿಗೆ ಈ ತೀರ್ಪು ಒಂದು ಪ್ರಬಲ ರಕ್ಷಣಾ ಅಸ್ತ್ರ ಅಂತ ಹೇಳ್ಬೋದು. ಖಂಡಿತವಾಗಿ. ಯಾರಾದ್ರೂ ಡಿಜಿಟಲ್ ಸಂದೇಶ ತಪ್ಸ್ಕೊಂಡಿದ್ದಾರೆ ಅನ್ನೋ ನೆಪದಲ್ಲಿ ಪೊಲೀಸರು ಮಾಡುವ ಅಕ್ರಮ ಬಂಧನಗಳನ್ನ ರದ್ದುಗೊಳಿಸಲು ಇದನ್ನ ಬಳಸಬಹುದು. ಕೊನೆಯದಾಗಿ ಹೇಳಬೇಕು ಅಂದ್ರೆ ನಮ್ಮ ಸಮಾಜ ಮತ್ತು ತಂತ್ರಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾಪಾಡುವ ಸಾಂವಿಧಾನಿಕ ರಕ್ಷಣೆಗಳು ಯಾವಾಗಲೂ ಅಚಲವಾಗಿರಬೇಕು. ಹೌದು, ಅವನ್ನ ಯಾರೂ ಕಸಿದುಕೊಳ್ಳಲಾಗದು. ತಂತ್ರಜ್ಞಾನದ ಭರಾಟೆಯಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಹೇಗೆಲ್ಲ ಮರುಹೊಂದಿಸಬೇಕಾಗ್ಬೋದು ಅನ್ನೋ ಆಲೋಚನೆಗೆ ಹಚ್ಚುವ ಚಿಂತನೆಯೊಂದಿಗೆ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.